ಇದು ವಿಷಮುಕ್ತ ಅಡುಗೆ ಮನೆ ಮುಕ್ತ ಮಾತು. ಇಂದಿನ ನಮ್ಮ ಅತಿಥಿ ಶೋಧ ಸಂಸ್ಥೆಯ ಸಂಘಟಕ ಕೃಷಿಕ ಪುರುಷೋತ್ತಮ ಬೆಳ್ಳಕ್ಕ ಅವರು. ಸಾವಯವ ಕೃಷಿಯನ್ನ ಯಾವ ರೀತಿ ಮುಂದುವರಿಸಬೇಕು ಮತ್ತು ಸಾವಯವ ಕೃಷಿ ವಿಷಮುಕ್ತ ಅಡುಗೆ ಮನೆಯನ್ನ ಹೇಗೆ ಹುಟ್ಟು ಹಾಕುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಕೇಳ್ಬರೋಣ. ಇವತ್ತಿನ ಎಲ್ಲ ಕ್ಯಾನ್ಸರು, ಹಾರ್ಟು, ಎಲ್ಲ ಕಾಯಿಲೆಗಳಿಗೂ ಕಾರಣ ಅದೇ ಅಂತ ಜಗಜ್ಜಾಹೀರ ಆಗ್ಬಿಟ್ಟಿದೆ. ಮಾರುಕಟ್ಟೆ ಬಗ್ಗೆ ಯಾವುದೇ ಅನುಮಾನಗಳೇ ಇಲ್ಲ. ನಿಮ್ಮೂರಿನಲ್ಲೇ ನಿಮ್ಮ ಬೆಳೆಗೆ ಮಾರುಕಟ್ಟೆಗಳಿರ್ತದೆ. ರೈತ ರಿಸ್ಕ್ ತಗೊಳ್ಬೇಕು. ಅದನ್ನು ಕಷ್ಟಪಟ್ಟು ಆ ಸಾವಯವಕ್ಕೆ ಅವನ ಭೂಮಿಯನ್ನು ಅವನು ಕನ್ವರ್ಟ್ ಮಾಡಬೇಕಾಗ್ತದೆ. ಆ ಒಂದು ಪೀರಿಯಡ್ನಲ್ಲಿ ಅವನು ಸ್ವಲ್ಪ ನಷ್ಟವನ್ನು ತಗೊಳ್ಬೇಕಾಗ್ತದೆ. ನಮಸ್ಕಾರ, ಇದು ವಿಷಮುಕ್ತ ಅಡುಗೆ ಮುಕ್ತ ಮಾತು ಸರಣಿ. ನಿಮ್ಮೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ನಮ್ಮ ಜೊತೆಗೆ ಇವತ್ತಿನ ಅತಿಥಿ ಪುರುಷೋತ್ತಮ ಬೆಳ್ಳಕ್ಕ ಅವರಿದ್ದಾರೆ. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ನಮಸ್ತೆ. ಅವರು ಕಳೆದ ಹಲವಾರು ವರ್ಷಗಳಿಂದ ಸಾವಯವ ಕೃಷಿಯನ್ನು ವೃದ್ಧಿಸುವ ಕಾರ್ಯವನ್ನು ತಮ್ಮ ಶೋಧ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದಾರೆ. ಸಹ್ಯಾದ್ರಿ ಹಾರ್ಟಿಕಲ್ಚರ್ ಔಟ್ಪುಟ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತ ಒಂದಿಷ್ಟು ಫಾರ್ಮರ್ಸ್ ಸೇರಿಕೊಂಡು, ಕೃಷಿಕರು ಸೇರ್ಕೊಂಡು ಮಾಡಿರುವಂತಹ ಪ್ರಯತ್ನ. ಸೊ ನಿಮ್ಮ ಈ ಪ್ರಯತ್ನದ ಬಗ್ಗೆ ಹೇಳ್ತಾ ನಮ್ಮ ಕಾನ್ಸೆಪ್ಟ್ ಕೂಡ ಒಂದು ವಿಷಮುಕ್ತ ಅಡುಗೆ ಮನೆಯನ್ನು ಮಾಡುವಂಥದ್ದು. ಸೊ ಅದಕ್ಕೆ ಹೇಗೆ ಕನೆಕ್ಟ್ ಮಾಡಬಹುದು ಅನ್ನೋದನ್ನು ಕೂಡ ನಾವು ಮಾತಾಡ್ತಾ ಹೋಗೋಣ. ಸೊ ನಿಮ್ಮ ಪ್ರಯತ್ನ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನಮಗೆ ತಿಳಿಸೋದಾದ್ರೆ. ಇದು ನಾವು 2003ರಲ್ಲಿ ಪ್ರಾರಂಭ ಆದಂಥ ಒಂದು ಸಂಘಟನೆಯ ಮೂಲ ಉದ್ದೇಶ ಮಲೆನಾಡಿನಲ್ಲಿ ಅನೇಕ ಸಾಂಬಾರ ಪದಾರ್ಥಗಳು ಮತ್ತು ಕೆಲವು ಬೆಳೆಗಳಿಗೆ ಒಂದು ಸಾವಯವ ಮಾರುಕಟ್ಟೆಯನ್ನು ಹುಡುಕಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಸಂಘಟನೆಯನ್ನು ಹುಟ್ಟಾಕ್ತೇವೆ. ಇದರಿಂದ ಏನಾಗ್ತದೆ ಅಂದರೆ, ನಾವು ಹೊರ ದೇಶಗಳಲ್ಲಿ ರಫ್ತು ಮಾರುಕಟ್ಟೆ ಬಗ್ಗೆ ಸಂಶೋಧನೆ ಮಾಡ್ತಾ ಇರ್ತೇವೆ. ವೆನಿಲಾ ಅನ್ನೋದು ಆಗ ಒಂದು ಬೂಮಲ್ಲಿರೋ ಅಂಥ ಒಂದು ವಸ್ತು. ಆವಾಗ ಈ ವೆನಿಲಾಕ್ಕೆ ಮಾರುಕಟ್ಟೆ ಬಿದ್ದೋಗ್ಬಿಡ್ತದೆ 2000ನೇ ಇಸ್ವಿಯಲ್ಲಿ. ಬಿದ್ದಾಗ ನಾವು ಮಾರುಕಟ್ಟೆಯನ್ನು ಹುಡುಕಬೇಕಿದ್ರೆ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಸಾವಯವ ವೆನಿಲಾಕ್ಕೆ ಹೆಚ್ಚಿನ ಮಾರುಕಟ್ಟೆ ಇದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ. ಆವಾಗ ಸಾವಯವ ದೃಢೀಕರಣ ಅಂದ್ರೇನು, ಸಾವಯವ ಮಾರುಕಟ್ಟೆ ಅಂದ್ರೇನು ಪ್ರಾರಂಭ ಮಾಡ್ತೇವೆ. ಇದರಿಂದಾಗಿ ಒಂದು 30-35 ಜನ ರೈತರೊಂದಿಗೆ ಪ್ರಾರಂಭ ಆದಂಥ ನಮ್ಮ ಕೆಲಸ ಸಾವಯವದಲ್ಲಿ ಇವತ್ತು ನಮ್ಮಲ್ಲಿ 1,500 ಜನ ರೈತರಿದ್ದಾರೆ. ಸಾಕಷ್ಟು ಉತ್ಪನ್ನಗಳನ್ನು ನಾವು ಹೊರ ದೇಶಗಳಿಗೆ ರಫ್ತನ್ನು ಮಾಡ್ತಾ ಇದ್ದೇವೆ. ಅಲ್ಲದೇ ನಮ್ಮದು ಅನೇಕ ರೀತಿಯ ಸರ್ಕಾರದ ಒಂದು ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅಂದರೆ ಈಗ PGS ಸರ್ಟಿಫಿಕೇಷನ್ ಅಂತ ಬರ್ತದೆ, ಪಾರ್ಟಿಸಿಪೇಟರಿ ಗ್ಯಾರಂಟಿ ಸಿಸ್ಟಮ್ ಅಂತ. ನಿಮ್ಮದು ಈ ಅಡುಗೆ ಮನೆಗೆ ಸಂಬಂಧಪಟ್ಟಂತಲೇ ಅದು. ಅಂದರೆ ದೇಶದ ಒಳಗಿನ ಒಂದು ಸಾವಯವ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಒಂದು ದೃಢೀಕರಣ ಅದು. ಅದನ್ನು ಈಗಾಗಲೇ ನಾವು 2,000 ಜನ ರೈತರಿಗೆ ಆ ದೃಢೀಕರಣವನ್ನು ಕೊಡಿಸ್ತಾ ಇದ್ದೇವೆ ಹೆಚ್ಚು ಕಮ್ಮಿ. ಅಂದರೆ ಧಾರವಾಡದಲ್ಲೂ ನಮ್ಮ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಉಡುಪಿಯಲ್ಲೂ ನಮ್ಮ ಪ್ರಾಜೆಕ್ಟ್ಗಳು ನಡೀತಾ ಇದೆ. ಹಾಗೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಇದೆ, ಹೊಸನಗರ ತಾಲೂಕಿನಲ್ಲಿ ಪ್ರಾಜೆಕ್ಟ್ಗಳನ್ನು ನಡೆಸ್ತಾ ಇದ್ದೇವೆ ಸಾವಯವ ಸಂಬಂಧಪಟ್ಟ ಹಾಗೆ. ಓಕೆ. ಸೊ ನೀವು ಅಂದರೆ ಸಾವಯವ ವಸ್ತುಗಳಿಗೆ ಒಳ್ಳೆ ಬೇಡಿಕೆ ಇದೆ, ರಫ್ತು ಮಾಡ್ತಿದ್ದೀವಿ ಆ ಉದ್ದೇಶವನ್ನು ಇಟ್ಕೊಂಡು ನೀವು ಇದನ್ನು ಆರಂಭ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಅದರ ಅರ್ಥ ನಮ್ಮ ದೇಶದಲ್ಲಿ ಸಾವಯವ ವಸ್ತುಗಳಿಗೆ ಆದ್ಯತೆ ಕಮ್ಮಿ ಇದೆ ಅಂತನಾ, ಅಥವಾ ಇದ್ದರೆ ಅದರ ವ್ಯಾಪ್ತಿ ಎಷ್ಟಿದೆ ಅಂತ? ಇಲ್ಲ. ಈಗ ಏನಾಗಿತ್ತು, ನಾವು 2003ನೇ ಇಸ್ವಿಯ ಕಾಲಘಟ್ಟವನ್ನು ನೋಡಿದಾಗ ಆಗ ಭಾರತದ ದೇಶಿ ಮಾರುಕಟ್ಟೆ ಸಾವಯವಕ್ಕೆ ಹೆಚ್ಚಿನದಾಗಿ ಅಷ್ಟೊಂದು ಪ್ರಚಲಿತದಲ್ಲಿ ಇರಲಿಲ್ಲ. ಸಾವಯವ ಅನ್ನುವಂಥ ಪದನೂ ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ. ಆದರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ, US ಕಂಟ್ರೀಸಲ್ಲಿ ಅದರ ಬಗ್ಗೆ ಸಾಕಷ್ಟು ಮಾರುಕಟ್ಟೆ ಆಗಲೇ ಪ್ರಗತಿಯಲ್ಲಿತ್ತು. ಆದ್ದರಿಂದ ಮತ್ತು ನಾವು ಏನು ಬೆಳೆ ಬೆಳೀತಾ ಇದ್ದೀವೋ, ನಮ್ಮ ಉತ್ಪನ್ನಗಳಿದೆಯೋ, ಅದು ರಫ್ತು ಮಾರುಕಟ್ಟೆಯನ್ನು ಅವಲಂಬಿಸಿರುವಂಥ, ಈಗ ವೆನಿಲಾ ಉದಾಹರಣೆಗೆ ನಮ್ಮ ದೇಶದ ಮಾರುಕಟ್ಟೆ ಇರಲಿಲ್ಲ. ಕಾಳುಮೆಣಸು ನೀವು ಹೇಳೋಕ್ಕೋದ್ರೆ ನಮ್ಮಲ್ಲಿ ಮಾರುಕಟ್ಟೆ ಇದೆ, ಆದರೆ ಸಾವಯವದ್ದು ಬೇಕು ಅಂತ ಕೇಳುವವರು ಇರಲಿಲ್ಲ. ಸ್ಪೆಸಿಫಿಕ್ ಇಲ್ಲ, ಸಿಕ್ಕಿದ್ರೆ ಆಯಿತು, ಈ ಥರ ಇತ್ತು. ಆದ್ದರಿಂದ ನಾವು ರಫ್ತು ಮಾರುಕಟ್ಟೆಯನ್ನು ಹೆಚ್ಚಾಗಿ ಅವಲಂಬಿತರಾಗಿ ದೃಢೀಕರಣವನ್ನು ಅಮೇರಿಕಾ, ಅಂದರೆ NOP ಸರ್ಟಿಫಿಕೇಷನ್ ಅಂತಾರೆ, USDA NOP ಸರ್ಟಿಫಿಕೇಷನ್ನಿಗೆ ಹೋದ್ವಿ. ನಂತರ EU ರೆಗ್ಯುಲೇಷನ್ಸ್, EU ಸ್ಟ್ಯಾಂಡರ್ಡ್ ಅಂತ ತಗೊಂಡ್ವಿ ಯುರೋಪಿಗಾಗಿ. ಹಾಗೆ ಬೇರೆ ಬೇರೆ ದೇಶದ ಸ್ಟ್ಯಾಂಡರ್ಡ್ಗಳನ್ನು ನಾವು ನಮ್ಮ ಬೆಳೆ ಬೆಳೆಯೋದರಲ್ಲಿ ಅದನ್ನು ಅನುಸರಿಸಿ ನಮ್ಮ ರೈತರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು
ಆ ಒಂದು ಗೈಡ್ಲೈನ್ ಪ್ರಕಾರ ನಾವು ಬೆಳೆಯನ್ನು ಬೆಳೆದು ಬೇರೆ ಬೇರೆ ರಾಷ್ಟ್ರಗಳಿಗೆ ರಫ್ತಾಗಲಿಕ್ಕೆ ಪ್ರಚೋದನೆಯನ್ನು ಕೊಟ್ವಿ. ಈಗ ಹೇಗಿದೆ ಪರಿಸ್ಥಿತಿ? ಅಂದ್ರೆ ಈಗ ವಿಷಮುಕ್ತ ಅಡುಗೆ ಮನೆ ಮಾಡೋದು ಎಷ್ಟು ವಿಷಮುಕ್ತ ಸಾಧ್ಯ ಆಗತ್ತೆ? ಮಾಡ್ಬೋದು, ಮಾಡ್ಲಿಕ್ಕೇನು ಇಲ್ಲ. ಅಂದ್ರೆ ಸಾವಯವ ರೈತ ಹೇಗ್ ಅಂದ್ರೆ ತಯಾರಾಗ್ಬೇಕು? ರೈತ ಹೇಗೆ ತಯಾರಾಗಬೇಕು? ಗ್ರಾಹಕ ಎಷ್ಟು ರೆಡಿ ಇದ್ದಾನೆ? ಗ್ರಾಹಕರಂತೂ ಇದ್ದಾರೆ. ಗ್ರಾಹಕರು ಈ ವಿಷಮುಕ್ತ ಆಹಾರವನ್ನು ಇವತ್ತಿನ ಕಾಯಿಲೆ awareness ಇದೆ. ಹೌದೌದೌದು. ಪ್ರತಿಯೊಂದಕ್ಕೂ ಕಾರಣ ನಾವು ಈ ರಾಸಾಯನಿಕವನ್ನು ಕೃಷಿಯಲ್ಲಿ ಬಳಸ್ತಾ ಇರೋವಂಥದ್ದು ಇವತ್ತಿನ ಎಲ್ಲ ಕ್ಯಾನ್ಸರು, ಹಾರ್ಟು, ಎಲ್ಲ ಕಾಯಿಲೆಗಳಿಗೂ ಕಾರಣ ಅದೇ ಅಂತ ಜಗಜ್ಜಾಹೀರ ಆಗ್ಬಿಟ್ಟಿದೆ. ಆದ್ರೆ ರೈತ ಎಷ್ಟು ತಯಾರಾಗಬೇಕು? ಆದರೆ ರೈತ ತಯಾರಾಗುವಂಥದ್ದು ದೊಡ್ಡ ಚಾಲೆಂಜಸ್ ಇದು. ರೈತ ತಯಾರಾಗೋದು ಧೈರ್ಯ ಇಲ್ಲ ಅವನಿಗೆ. ಹೌದೌದು. ಯಾಕೆಂದ್ರೆ ಕೆಲವಷ್ಟು ಲಾಸ್ಗಳು ಬರ್ತದೆ ಅವನು ಸಾವಯವಕ್ಕೆ ಹೋದಾಗ. ಅದನ್ನ ಬರ್ಸೋಂಥ ಒಂದು ಆರಂಭದಲ್ಲಿ ಅವನಿಗೆ ಒಂದು ಆರ್ಥಿಕ ಸದೃಢತೆ ಬೇಕಾಗ್ತದೆ, ಅದಕ್ಕೊಂದು ಬೆಂಬಲ ಬೇಕಾಗ್ತದೆ. ಅದನ್ನು ಸರ್ಕಾರಗಳು ಕೊಟ್ಟಾಗ ಯಾವ ರೀತಿ ಕೊಡಬೇಕು ಸರ್ಕಾರಗಳು ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಅವನಿಗೆ ಇನ್ಪುಟ್ಟನ್ನು ತಗೊಳ್ಳಿಕ್ಕೆ ಬೆಂಬಲವನ್ನು ಸಾಕಷ್ಟು ಕೊಡ್ಬೋದು. ಈಗ ನಾವೇನು ಯೋಜನೆಗಳನ್ನು ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೇರಿ ನಮ್ಮ ರಾಜ್ಯದಲ್ಲಿ ನಡೆಸ್ತಾ ಇದೆ. ಅದನ್ನು ನಾವೇ ಮಾಡ್ತಾ ಇದ್ದೀವಿ ಇಲ್ಲೊಂದು 2000 ಹೆಕ್ಟೇರ್ ಏರಿಯಾದಲ್ಲಿ. ಅದೆಲ್ಲ ಆ ರೀತಿಯಲ್ಲಿ ಪ್ರಚೋದನೆಯನ್ನ ಸರ್ಕಾರದಿಂದ ಟ್ರಾನ್ಸಿಷನ್ ಪ್ರೋಗ್ರಾಮ್ ಅಂತ ಬೇಕಾ? ಇಲ್ಲಿಂದ ಅಲ್ಲಿಗೆ ಬದಲಾಗುವಷ್ಟು. ಹೌದೌದೌದೌದು. ಅದು 3 ವರ್ಷ ಕನ್ವರ್ಷನ್ ಪೀರಿಯಡ್ ಅಂತ ಬೇಕಾಗ್ತದೆ. ಆಗ ಇಳುವರಿಯಲ್ಲಿ ಭಾರಿ ವ್ಯತ್ಯಾಸಗಳಾಗ್ತದೆ. ಅದನ್ನು ರೈತ ತಡ್ಕೊಳ್ಬೇಕು, ಆ ನಷ್ಟವನ್ನು. ತುಂಬ ಇದರಲ್ಲಿ ಒಂದು ಚಾಲೆಂಜಸ್ ಇದೆ ರೈತನಿಗೆ. ಒಟ್ಟಿನಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಗೆ ಪೂರಕವಾದ ಮಾರ್ಕೆಟ್ ಇದೆ ಅಂತ ಹೇಳ್ತೀವಿ. ಮಾರುಕಟ್ಟೆ ಬಗ್ಗೆ ಯಾವುದೇ ಅನುಮಾನಗಳೇ ಇಲ್ಲ. ನಿಮ್ಮೂರಿನಲ್ಲೇ ನಿಮ್ಮ ಬೆಳೆಗೆ ಮಾರುಕಟ್ಟೆಗಳಿರ್ತದೆ, ದೂರ ಹೋಗೋದು ಬೇಡ. ಈಗ ಸಾವಯವದಲ್ಲಿ ಒಬ್ಬ ರೈತ ಏನೋ ವೆಜಿಟೇಬಲ್ಸ್ ಬೆಳೀತಾ ಇದ್ದಾನೆ ಅಂತಂದ್ರೆ ಗ್ರಾಹಕರು ಅವನು ಮನೆ ಬಾಗ್ಲಿಗೆ ಹೋಗಿ ಬೆಲೆ ಫ್ಯಾಕ್ಟರ್ ಆಗುತ್ತಾ? ಜಾಸ್ತಿ ಬೆಲೆ ಅಂತ? ಹೌದೌದೌದು. ಬೆಲೆ ಯಾವತ್ತು ಫ್ಯಾಕ್ಟರ್. ಅದು ಬೆಲೆಯನ್ನು ಕೊಡ್ಲಿಕ್ಕೂ ಗ್ರಾಹಕ ತಯಾರಿದ್ದಾನೆ. ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಆಗ್ತಿರೋ ಈ ರಿಸ್ಕ್ ತಗೊಳ್ಳೋದಕ್ಕೆ. ಹೌದೌದೌದು. ರೈತ ರಿಸ್ಕ್ ತಗೊಳ್ಬೇಕು. ಅದನ್ನ ಕಷ್ಟಪಟ್ಟು ಆ ಸಾವಯವಕ್ಕೆ ಅವನ ಭೂಮಿಯನ್ನ ಅವನು ಕನ್ವರ್ಟ್ ಮಾಡಬೇಕಾಗ್ತದೆ. ಆ ಒಂದು ಪೀರಿಯಡ್ನಲ್ಲಿ ಅವನು ಸ್ವಲ್ಪ ನಷ್ಟವನ್ನ ತಗೊಳ್ಬೇಕಾಗ್ತದೆ. ಈಗ ಶೋಧ ಎಲ್ಲಿಗೆ ತಲುಪಿದೆ? ಇನ್ನು ನಿಮ್ಮ ಮುಂದಿನ ಶೋಧ ಏನು? ಸವಾಲುಗಳು ಸಾಕಷ್ಟಿದೆ. ಕೃಷಿ ಅಂದರೆ ಒಂದು ಪುಸ್ತಕದಲ್ಲಿ ಇದ್ದಾಗೆ ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಇರೋದಿಲ್ಲ. ಸಾವಯವ ಅನ್ನೋದರಲ್ಲಿ ಸವಾಲುಗಳು ಸಾಕಷ್ಟಿದೆ. ಶೋಧನೆಯನ್ನು ಮಾಡ್ತಾನೆ ಇರ್ತದೆ. ಹೊಸ ಆವಿಷ್ಕಾರಗಳು ಏನಿದೆ ಕೃಷಿಯಲ್ಲಿ, ಯಾವ ರೀತಿ ಮಾಡ್ಬೋದು, ವಿಷಮುಕ್ತ ಆಹಾರವನ್ನು ಯಾವ ರೀತಿ ಬೆಳಿಬೋದು ಅನ್ನೋದ್ರಲ್ಲಿ ಸಾಕಷ್ಟು ನಾವು ಪರಿಣಿತರು ಇದ್ದೇವೆ. ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾನೂ ಇದ್ದೇವೆ. ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೇವೆ. ಅಂದರೆ ರೈತ ಅಂತ ಒಂದು ಬಂದಾಗ ಅವನಿಗೆ ಮಾರುಕಟ್ಟೆ ಅನ್ನೋದು ಅಷ್ಟೇ ಪ್ರಾಮುಖ್ಯ ಇದೆ. ಆ ಮಾರುಕಟ್ಟೆಯನ್ನು ಕೊಡಿಸೋ ದಿಟ್ಟಿನಲ್ಲಿ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸಕ್ಸಸ್ ಅನ್ನು ಕಂಡಿದ್ದೇವೆ. ಶೋಧನೆಯನ್ನು ಮಾಡ್ತಾ ಇದೆ, ಜೊತೆಗೆ ತುಂಬಾ ಜನರಿಗೆ ಬೋಧನೆಯನ್ನು ಮಾಡ್ತಾ ಇದೆ. ಮತ್ತು ಸಾವಯವ ರೈತ ಯೋಧರನ್ನು ಕೂಡ ತಯಾರು ಮಾಡ್ತಿದ್ದಾರೆ ಅನ್ಸುತ್ತೆ. ಒಳ್ಳೆದಾಗಲಿ. ಇವತ್ತಿನ ಒಂದು ದಿನದಲ್ಲಿ ಏನು ಅಂದ್ರೆ ರೈತಾಪಿಯಿಂದ ಯುವ ಜನತೆ ವಿಮುಖರಾಗಿ ಹೋಗ್ತಾ ಇರುವಂತ ಕಾಲದಲ್ಲಿ ಈ ತರ ನಾವು ಒಂದು ಪ್ರೇರಣೆಯನ್ನು ಕೊಟ್ಟು ಬದಲಾವಣೆ ಆಗ್ತಾ ಇದೆ. ಸಾಧ್ಯತೆಗಳಂತೂ ಇದೆ. ಧನ್ಯವಾದಗಳು. ಇನ್ನಷ್ಟು ಸಾವಯವ ರೈತ ಯೋಧರನ್ನು ತಯಾರು ಮಾಡಿ ಶೋಧದ ಮೂಲಕ ಅಂತ ನಿಮಗೆ ಹಾರೈಸ್ತಾ ಈ ಸಂಚಿಕೆಯನ್ನು ನಾವು ಇಲ್ಲೇ ಮುಗಿಸ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಷಮುಕ್ತ ಅಡುಗೆ ಮುಕ್ತ ಮಾತು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.